ಸ್ಟಾರ್ಟ್ ಸರ್. ಎಲ್ರಿಗೂ ನಮಸ್ಕಾರ. ನಿನ್ನೆ ದಿನಾಂಕ 18/9/2025 ಸಿಂದಗಿ ಪಟ್ಟಣದ ಸೋಮವಾರ ರಸ್ತೆ, ಹಳೆ ಚಾನ್ಕೌಟಿ ರಸ್ತೆ, ಓಂ ನಗರ, ಜ್ಯೋತಿ ನಗರ ಹಾಗೂ ಬಂದಾಡ್ ರಸ್ತೆಗಳಲ್ಲಿ ಭೂಕಂಪ ಆಗಿ ಶಬ್ದ ಬರುತ್ತೆ ಅಂತೇಳ್ಬಿಟ್ಟು ಅಲ್ಲಿರುವ ಸ್ಥಳೀಯ ಜನರು ಮನೆಯಿಂದ ಹೊರಗೆ ಬಂದು ಅಲ್ಲಿ ಒಂದು ಕಳವಳವನ್ನು ವ್ಯಕ್ತಪಡಿಸಿರ್ತಾರೆ. ಅದರ ಫಲವಾಗಿ ನಾವು ಇಂದು ನಮ್ಮ ಡಿಸ್ಟಿಕ್ ತಂಡವನ್ನು ಇಲ್ಲಿ ಕರೆಸಿ ಅದರ ಬಗ್ಗೆ ಕೂಲಂಕಷವಾಗಿ ಪರಿಶೀಲನೆ ಮಾಡಲಾಗಿ ಅವರು ಒಂದು ಪ್ರಾಥಮಿಕ ವರದಿ ನೀಡಿರ್ತಾರೆ. ಆ ಪ್ರಾಥಮಿಕ ವರದಿಯಲ್ಲಿ ಏನು ಹೇಳಿದ್ದಾರೆ ಅಂದರೆ, ಈಗ ಮುಂಗಾರಿನಲ್ಲಿ ತಮ್ಮೆಲ್ಲರಿಗೂ ತಿಳಿದಿರುವಂತೆ ವಾಡಿಕೆಗಿಂತ ಅತಿ ಹೆಚ್ಚು ಮಳೆಯಾಗಿದೆ. ಈ ಮಳೆಯಾದ ಸಂದರ್ಭದಲ್ಲಿ ಈ ಮಳೆ ನೀರು ಪರ್ಕ್ಯುಲೇಷನ್ ಆಗಿ, ಅಂದರೆ ಮಳೆ ನೀರು ಜಾಸ್ತಿ ಭೂಮಿಯಲ್ಲಿ ಇಂಗಿದಾಗ ನಮ್ಮದು ಆ ಪರ್ಟಿಕ್ಯುಲರ್ಲಿ ಈ ಏರಿಯಾದಲ್ಲಿ ಸ್ವಲ್ಪ ಸುಣ್ಣದ ಅಂಶ ಜಾಸ್ತಿ ಇರೋದರಿಂದ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಜೊತೆ ಈ ಮಳೆ ನೀರು ಸೇರಿದಾಗ ಅಲ್ಲಿ ಒಂದು ಆಮ್ಲಜನಕ ಒಂದು ಜನರೇಟ್ ಆದಾಗ ಈ ಕೆಮಿಕಲ್ ರಿಯಾಕ್ಷನಿಂದ ಈ ರೀತಿಯ ಶಬ್ದ ಆಗಿದೆ ಅಂತೇಳ್ಬಿಟ್ಟು ನಮಗೆ ಅವರು ಪ್ರಾಥಮಿಕ ವರದಿಯನ್ನು ನೀಡಿರ್ತಾರೆ. ಇನ್ನೂ ಕೂಡ ಅವರು ಅಧಿಕೃತ ವರದಿಯನ್ನು ನಮಗೆ ಇನ್ನೂ 2 ದಿನಗಳಲ್ಲಿ ಕೊಡ್ತೀವಂತ ಹೇಳಿದ್ದಾರೆ. ಸೊ ನಾನು ಕೂಡ ನಮ್ಮ ಡಿಸ್ಟಿಕ್ ಕ್ಯಾಲಮಿಟಿ ಟೀಮಲ್ಲಿ ಕೇಳಿದಾಗ ಮುಖ್ಯವಾಗಿ ಕಲಬುರ್ಗಿ, ಆಲ್ಮಟ್ಟಿ ಮತ್ತು ಸೂಪಾ ಡ್ಯಾಮ್ನಲ್ಲಿ ನಾವು ಸಿಸ್ಮೈಕ್ ಮೆಜರ್ಮೆಂಟ್ ಝೋನು ಇದರಲ್ಲಿ ಏನಾದರೂ ಇದು ರೆಕಾರ್ಡ್ ಆಗಿದೆ ಅಂತ ವೆರಿಫೈ ಮಾಡಲಾಗಿ ಇಲ್ಲಿ ಯಾವುದೇ ರೀತಿಯ ಒಂದು ಇದು ಭೂಕಂಪ ಆಗಿದೆ ಅನ್ನೋ ಬಗ್ಗೆ ಯಾವುದೇ ರೀತಿಯ ರೆಕಾರ್ಡ್ ಆಗಿಲ್ಲ. ಸೊ ಯೂಶ್ವಲಿ ಇವು ಸೆಂಟರ್ಗಳು ಮೋರ್ ದ್ಯಾನ್ 2 ರಿಕ್ಟರ್ ಸ್ಕೇಲ್ಗಿಂತ ಜಾಸ್ತಿ ಆದಾಗ ಮಾತ್ರ ಇಲ್ಲಿ ದಾಖಲು ಮಾಡ್ತವೆ. ಬಟ್ ಇಲ್ಲಿ ಈ 3 ಸೆಂಟರ್ಗಳಲ್ಲೂ ಕೂಡ ಇದು ದಾಖಲಾಗಿಲ್ಲ. ಆದ್ದರಿಂದ ಇನ್ನೂ ಕೂಡ ಹೆಚ್ಚಿನ ಪರಿಶೀಲನೆ ಮಾಡಬೇಕಂತ ಹೇಳಿಬಿಟ್ಟು ನಾನು ನಮ್ಮ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಈ ವಿಷಯವನ್ನು ತಿಳಿಸಿದಾಗ ಮೊನ್ನೆ ಜಿಲ್ಲಾಧಿಕಾರಿಗಳು ನಮ್ಮ ಒಂದು ಸ್ಟೇಟ್ ಟೀಮನ್ನು ಇಲ್ಲಿ 22 ಮತ್ತು 23ನೇ ತಾರೀಕಿಗೆ ಈ ಸಿಂದಗಿ ಪಟ್ಟಣಕ್ಕೆ ಒಂದು ಕಳಿಸುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ KSNDMC ಅಂದರೆ ಕರ್ನಾಟಕ ಸ್ಟೇಟ್ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟಿ ಅಂತಲೇ ಒಂದು ಬರ್ತಿದೆ. ಅವತ್ತು ನಾವು ಕೂಡ ಇನ್ನೊಂದು ಸಲ ಆ ಸ್ಥಳಕ್ಕೆಲ್ಲ ವಿಸಿಟ್ ಮಾಡಿಬಿಟ್ಟು ನಾವಂದರೆ ಇದು ಡಿಸ್ಟಿಕ್ ಜಿಯೋಲಾಜಿಸ್ಟ್ ಇರ್ತಾರೆ, ಡಿಸ್ಟಿಕ್ ಗ್ರೌಂಡ್ ವಾಟರ್ ಡಿಪಾರ್ಟ್ಮೆಂಟ್ ಇರುತ್ತೆ, ಆಮೇಲೆ ಮೈನರ್ ಇರಿಗೇಷನ್ನು, ಆಮೇಲೆ ಡಿಸ್ಟಿಕ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟೀಮು ಇವೆಲ್ಲರೂ ಸೇರಿಕೊಂಡು ಅಲ್ಲಿ ಏನು ನಿಜವಾಗಿ ಆಗಿದೆ ಅಂತೇಳ್ಬಿಟ್ಟು ಅದರ ಬಗ್ಗೆ ಇನ್ನೊಂದು ಸಲ ನಾವು ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಒಂದು ರಿಪೋರ್ಟನ್ನು ರೆಡಿ ಮಾಡ್ತೀವಿ. ಸೊ ಸಾಧ್ಯವಾದರೆ ಕೂಡ ನಮ್ಮ ಮುಂಚೆ ಇಲ್ಲಿ ರಾಂಪುರ ರಸ್ತೆಯಲ್ಲಿ ಒಂದು ಸಿಸ್ಮಿಕ್ ಮೆಜರ್ಮೆಂಟ್ ಒಂದು ಮಷೀನನ್ನು ಇಟ್ಟಿದ್ದರು, ಬಟ್ ಈಗ ಅದು ಕಾರ್ಯಗತದಲ್ಲಿಲ್ಲ. ಸೊ ಒಂದು ಸಾಧ್ಯ ಆದರೆ ಆ ರಿಪೋರ್ಟನ್ನು ನಾವು ಆಧಾರವಾಗಿ ಇಟ್ಕೊಂಡು ನಮ್ಮ ಸಿಂದಗಿ ಅಥವಾ ಸಿಂದಗಿ ಅಕ್ಕಪಕ್ಕದಲ್ಲಿ ಒಂದು ಖಾಲಿ ಜಾಗದಲ್ಲಿ ಒಂದು ಸಿಸ್ಮಿಕ್ ಮೆಜರ್ಮೆಂಟ್ ಯೂನಿಟನ್ನು ಸ್ಥಾಪನೆ ಮಾಡಬೇಕಂತ ವಿಚಾರ ಮಾಡಿದ್ದೀವಿ. ಸೊ ಅದಕ್ಕೆಲ್ಲಕ್ಕಿಂತ ಮುಂಚಾಗಿ ಒಂದು 22ನೇ ತಾರೀಕು ಮತ್ತು 26ನೇ ತಾರೀಕಿಂದ ನಮ್ಮ ತಂಡ ಬರುತ್ತೆ. ತಂಡ ಬಂದ ತಕ್ಷಣ ನಾವು ಒಂದು ಡಿಸಿಷನ್ ತೊಗೊಳ್ತೀವಿ. ಸೊ ಈ ಮೂಲಕ ನಾನು ಸಿಂದಗಿ ಪಟ್ಟಣದ ಹಾಗೂ ಸಿಂದಗಿ ತಾಲೂಕಿನ ಗ್ರಾಮಸ್ಥರಲ್ಲಿ ಏನು ಹೇಳ್ಕೊಡೋದಂದರೆ, ಯಾವುದೇ ರೀತಿಯ ಭೂಕಂಪ ಆಗಿಲ್ಲ. ಇದು ಒಂದು ಕೆಮಿಕಲ್ ರಿಯಾಕ್ಷನಿಂದ ಈ ರೀತಿ ಒಂದು ಏನೋ ಶಬ್ದ ಬಂದಿರುತ್ತೆ. ಸೊ ಯಾರೂ ಯಾವುದೇ ರೀತಿಯ ಒಂದು ಭಯಕ್ಕೆ ಒಳಪಡೋ ಅವಶ್ಯಕತೆ ಇಲ್ಲ. ತಮ್ಮೆಲ್ಲರಿಗೂ ತಿಳಿದಿರುವಂತೆ ಯಾವುದೇ ರೀತಿಯ ಪ್ರಾಣಿ ಹಾನಿ ಆಗಲಿ ಅಥವಾ ಯಾವುದೇ ರೀತಿಯ ಆಸ್ತಿ ಹಾನಿಯಾಗಿ ಆಗಿರುವುದಿಲ್ಲ. ಸೊ ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ.